ಎಲ್ಲರಿಗೂ ನಮಸ್ಕಾರ. ಕಲರ್ ಟಾಕೀಸ್ ಕಾರ್ಯಕ್ರಮನ ಮಿಸ್ ಮಾಡ್ದೆ ನೋಡಿ. ನೀವು ಇನ್ನು ಹೆಚ್ಚಿನ ವೀಡಿಯೋಗಳನ್ನ 12 ರಾಶಿ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ. ನಿಮ್ಗೆ ಇನ್ನೂ ನ್ಯೂಮರಾಲಜಿ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತು ಕ್ರಿಸ್ಟಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತು ನವರತ್ನಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮನೇಲಿ ಯಾವ್ಯಾವ ಬಣ್ಣ ಬಂದರೆ ಲಕ್ ಬರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮಿಸ್ ಮಾಡ್ದಲ್ಲ ಕಲರ್ ಟಾಕೀಸ್ನ ಮಿಸ್ ಮಾಡ್ದಲ್ಲ ನೋಡಿ. ನಾನು ಮಿಸ್ ಮಾಡ್ದಲ್ಲ ಈ ಕಾರ್ಯಕ್ರಮ ನೋಡ್ತೀನಿ, ನೀವು ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ದೇವರು. ವೃಶ್ಚಿಕ ರಾಶಿಗೆ ಸಖತ್ ಒಳ್ಳೆ ಎನರ್ಜಿ ಟೈಮ್. ವೃಶ್ಚಿಕ ರಾಶಿಗೆ ಖಂಡಿತಲ್ಲೂ ಕೂಡ ಸಾಕಷ್ಟು ದುಃಖ, ಸಾಕಷ್ಟು ನೋವನ್ನು ಕೊಡ್ತಾ ಇದೆ. ತುಂಬ ಪ್ರಾಬ್ಲಮ್ ಇದೆ. ನೀವು ಆಚೆ ಬರಬೇಕು ಅಂದರೆ ವೃಶ್ಚಿಕ ರಾಶಿಗೆ ಶನಿ ಸಿಕ್ಕಾಬಟ್ಟೆ ರಾಜಯೋಗನ ಕೊಡ್ತಾನೆ. ಖಂಡಿತಲ್ಲೂ ಕೂಡ ವೃಶ್ಚಿಕ ರಾಶಿಗೆ ಸಿಕ್ಕಾಬಟ್ಟೆ ಮಕ್ಕಳಿಲ್ದವ್ರಿಗೆ ಮಕ್ಕಳಾಗುತ್ತೆ. ಶನೇಶ್ವರಿಗೆ ಊಟ ಹಾಕೋದು, ಕಾಗೆಗೆ ಊಟ ಹಾಕೋದು. ಮತ್ತು ವೃಶ್ಚಿಕ ರಾಶಿಗೆ ಶನಿ ಗ್ರಹನೂ ಕೂಡ ನಿಮಗೆ ಭಾಳ ವಿಶೇಷ ಪಂಚಮ ಸ್ಥಾನದಲ್ಲಿದೆ. ರಾಹು ಗ್ರಹ ತುಂಬ ವೈಬ್ರೇಷನ್ನು. ರಾಹು ಅತಿ ಹೆಚ್ಚು ಆರಾಧಿಸುವಂಥ ರಾಹು ಗ್ರಹ ನಿಮಗೆ ಸುಖ ಸ್ಥಾನದಲ್ಲಿ. ನಾಗರಕಲ್ಲಿಗೆ ಹಾಲು ಹಾಕೋದು, ಇಲ್ಲ ರಾಹು ಟೆಂಪಲ್ ಕುಂಭಕೋಣಮಲ್ಲಿರುವಂಥ ರಾಹು ಟೆಂಪಲ್ಗೆ ಹೋದಾಗ ನಿಮಗೆ ತುಂಬ ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರ. ರಾಹು ಟೆಂಪಲ್ಗೆ ಹೋದಾಗ ಮತ್ತು ನಿಮಗೆ ಗುರು ಅಷ್ಟಮದಲ್ಲಿದ್ದಾನೆ. 2ನೇ ಮನೆ ಅಧಿಪತಿ ಆಗಿರುವಂಥ ಪಂಚಮಾಧಿಪತಿ ಅಷ್ಟಮದಿಂದ ಮಕ್ಕಳು ಮತ್ತು ಕುಟುಂಬದವರಿಂದ ತುಂಬ ಜಗಳಗಳು ಸಾಕಷ್ಟು ನಡೀತಿದೆ. ತಾಯಿ, ಅವ್ವ, ಅಪ್ಪ, ಅಮ್ಮ, ಮಕ್ಕಳು ಇಂಥರಿಂದ ತುಂಬ ನೋವನ್ನು ನೋಡ್ತಾರೆ. ಅಷ್ಟಮದಲ್ಲಿದ್ದಾರೆ, ಹೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಜಗಳಕ್ಕೆ ಹೋಗ್ತಾರೆ, ಹಿಂಸೆ ಇನ್ನೊಂದು ಮತ್ತೊಂದು ನಡೀತಾ ಇದೆ. ನಿಮಗೆ ಗುರುಗ್ರಹ ಭಾಗ್ಯಸ್ಥಾನಕ್ಕೆ ಬರ್ತಿದ್ದಾನೆ, ತುಂಬ ಒಳ್ಳೆಯದಾಗುತ್ತೆ. ಭಾಗ್ಯಸ್ಥಾನಕ್ಕೆ ಎಷ್ಟು ಬರ್ತಾನೋ ಅಷ್ಟು ಒಳ್ಳೆಯದನ್ನು ಕೊಡ್ತಾ ಹೋಗ್ತಾನೆ. ಭಾಗ್ಯಸ್ಥಾನಕ್ಕೆ ಗುರುಗ್ರಹ ಬಂದಿರೋದ್ರಿಂದ ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ನ ಕೊಡ್ತಾ ಇದೆ. ಗುರು 6ನೇ ತಿಂಗಳಿಂದ ನಿಮಗೆ ತುಂಬ ಒಳ್ಳೆಯ ಫಲವನ್ನು ಕೊಡ್ತಾನೆ. ತುಂಬ ಇಂಪಾರ್ಟೆಂಟಾಗಿ ತಗೋಬೇಕು. ಗುರುಗ್ರಹ ಬಂದಿರೋದ್ರಿಂದ ನಿಮಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ನಿಮಗೆ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟು. 6ನೇ ತಿಂಗಳ ಮೇಲೆ ನೀವು ಎಷ್ಟು ಆರಾಧಿಸ್ತೀರೋ ಅಷ್ಟು ಒಳ್ಳೆಯದು. ತುಂಬ ಲಕ್ಕನ್ನು ಕೊಡುತ್ತೆ, ತುಂಬ ಇಂಪ್ರೂವ್ಮೆಂಟನ್ನು ಮಾಡ್ತಾರೆ. 6ನೇ ತಿಂಗಳಿನಿಂದ ನಿಮಗೆ ಅದೃಷ್ಟದ ಬಾಗಿಲು ತೆಗಿತಾ ಇದೆ. ಖಂಡಿತ ಕೂಡ ನೀವು ಆಲಂಗುಡಿ ಗುರು ಟೆಂಪಲ್ಗೆ ಹೋಗಿ ದಕ್ಷಿಣಾಮೂರ್ತಿ ಆರಾಧನೆ ಮಾಡಿ, ದಕ್ಷಿಣಾಮೂರ್ತಿ ಫೋಟೋ ಇರಿ, ಕನಕ ಪುಷ್ಯರಾಗನ ಹಾಕಿ, ಯೆಲ್ಲೋ ಕಲರ್ ಸಂಬಂಧಪಟ್ಟಂಥ ಸ್ಟೋನ್ ಯೂಸ್ ಮಾಡಿ. ಅತಿ ಹೆಚ್ಚು ಯೆಲ್ಲೋ ಕಲರ್ ಬಣ್ಣವನ್ನು ನಿಮ್ಮ ಮನೆ ತುಂಬ ಯೂಸ್ ಮಾಡಿ, ತುಂಬ ಲಕ್ ಬರುತ್ತೆ. ಮತ್ತು ಆರೆಂಜ್ ಕಲರ್ ಬಣ್ಣವನ್ನು ಯೂಸ್ ಮಾಡಿ, ತುಂಬ ಲಕ್ ಬರುತ್ತೆ. ಆರೆಂಜ್ ಯೆಲ್ಲೋನ ಅತಿ ಹೆಚ್ಚು ಯೂಸ್ ಮಾಡಿ. ನಿಮ್ಮ ಲೈಫಲ್ಲಿ ಸಾಕಷ್ಟು ಜನಕ್ಕೆ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಕಷ್ಟದಿಂದ ಈ ವರ್ಷ ಪಾರಾಗ್ತೀರ. ತುಂಬ ದೊಡ್ಡ ಸಕ್ಸಸ್ಸನ್ನು ನೋಡ್ತೀರ. 6ನೇ ತಿಂಗಳವರೆಗೂ ಒಂದು ಗಂಡಾಂತರ ಇದೆ. 6ನೇ ತಿಂಗಳು ಆದಮೇಲೆ ನಿಮ್ಗೆ ಯಾವ ಗಂಡಾಂತರನೂ ಬರಲ್ಲ. ರಾಹು ಗ್ರಹನೂ ಕೂಡ ನಿಮ್ಗೆ ತುಂಬ ಒಳ್ಳೆ ಕಡೆ ಬರ್ತಿದೆ. 6ನೇ ಡಿಸೆಂಬರ್ ಮಂತ್ ನಂತರ ತಂದೆಗೆ ಆರೋಗ್ಯ ಸಮಸ್ಯೆ, ತಂದೆಗೆ ಕಳ್ಕೊಳ್ಳೋದು, ತಾತನ ಕಳ್ಕೊಳ್ಳೋದು, ಮತ್ತು ಅವ್ರಿಗೆ ಆರೋಗ್ಯ ಸಮಸ್ಯೆ, ಅವರಿಂದ ಶಾಪ ಹಾಕ್ಸ್ಕೊಂಡು, ಅವರಿಂದ ಬೈಸ್ಕೊಳ್ಳೋದು, ಇದೆಲ್ಲವೂ ವೃಶ್ಚಿಕ ರಾಶಿಯವರಿಗೆ ಕಾಣ್ತಾ ಹೋಗುತ್ತೆ. ಒಂದು ಶುಕ್ರ ಗ್ರಹ 12 ವೃಶ್ಚಿಕ ರಾಶಿಯವರಿಗೆ ತುಲಾರಾಶಿಯವ್ರು ಸವಾಸನ ಮಾಡಬೇಡಿ. ತುಲಾರಾಶಿಯವ್ರು ನಿಮ್ಗೆ 12ನೇ ಭಾವದ ಮನೆ ಆಗುತ್ತೆ. ತುಲಾರಾಶಿಯವ್ರನ್ನ ಸವಾಸ ಮಾಡಬೇಡಿ. ಮೇಷರಾಶಿಯವ್ರನ್ನ ಸವಾಸನ ಮಾಡಬೇಡಿ. ಮೇಷರಾಶಿಯವ್ರು ನಿಮಗೆ ಜಗಳವನ್ನು ತಂದಿರ್ತಾರೆ. ತುಲಾರಾಶಿಯವ್ರು ನಷ್ಟವನ್ನು ತಂದಿರ್ತಾರೆ. ಆದರೆ ನಿಮಗೆ ಮಿಥುನ ರಾಶಿಯವ್ರು ಸವಾಸನ ಮಾಡಿ ನಿಮಗೆ ನಿಮ್ಮ ಬಗ್ಗೆ ಚಾಡಿ ಹೇಳ್ತಾರೆ. ನೀವು ಮಾಡಬೇಕಾದ ಒಂದು ಯಾರು ಫ್ರೆಂಡ್ಸ್ ಮಾಡ್ಬೇಕಂದ್ರೆ ಇವತ್ತು ವೃಶ್ಚಿಕ ರಾಶಿಯವರು ಒಂದು ಧನುಸು, ಮೀನ, ಮತ್ತು ಮಕರ, ಕುಂಭ ಮತ್ತು ಕನ್ಯಾ ರಾಶಿಯವ್ರನ್ನ ಸವಾಸ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ದೊಡ್ಡ ವ್ಯಕ್ತಿ ಆಗ್ತೀರಾ. ದೊಡ್ಡ ಸ್ಥಾನಮಾನದಿಂದ ನಿಮಗೆ ಸಿಗೋದ್ರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಅಷ್ಟ ಐಶ್ವರ್ಯವನ್ನು ಕೂಡ ಖಂಡಿತ ಕೂಡ ಈ ಗ್ರಹಗಳು ಕೊಡೋದ್ರಿಂದ ನೀವು ಅತಿ ಹೆಚ್ಚು ಬಳಸ್ಕೊಳ್ಳಿ. ಯಾಕಂದರೆ ನಿಮ್ಮ ಲೈಫಲ್ಲಿ ನಾನು ಊಹೆ ಮಾಡಿದಿರೋ ಥರ ನಿಮಗೆ ಈ 6ನೇ ತಿಂಗಳಾದ ನಂತರ ನಿಮಗೆ ವಾಹನ ಪಿತ್ರಾಯಿತ ಆಸ್ತಿ ವಾಪಸ್ ಬರೋದು, ಕೋರ್ಟ್ ಕೇಸನ್ನು ಜಯವನ್ನು ಕಾಣೋದು, ಮತ್ತು ಯಾವ್ದಾರು ಕೇಸ್ ಲಿಟಿಗೇಷನ್ ಇದೆ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗೋದು, ಮತ್ತು ನಿಮ್ಗೇನಾದ್ರು ಬೇಲ್ ಆಗೋದು, ಬೇಲಲ್ಲಿ ತುಂಬ ಸಿಗಾಕಿದರೆ, ಮತ್ತು ಯಾವುದೇ ಒಂದು ಸಮಸ್ಯೆಯಿಂದಲೂ ಕೂಡ ನೀವು ಆಚೆ ಬರ್ತೀರಾ. ನೀವು ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ತುಂಬ ಅತಿ ಹೆಚ್ಚು ನಿಮಗೆ ಯಾವಾಗಲೂ ದಕ್ಷಿಣಾಮೂರ್ತಿ ಫೋಟೋವನ್ನು ನೀವು ಮೊಬೈಲಲ್ಲಿ ಯೂಸ್ ಮಾಡೋದು, ಮತ್ತು ದೇವ್ರನ್ನ ಅತಿ ಹೆಚ್ಚು ಆರಾಧನೆ ಮಾಡೋದು, ದೇವ್ರನ್ನ ಅತಿ ಹೆಚ್ಚು ಆರಾಧಿಸೋದು. ಅದರಲ್ಲೂ ಕೂಡ ನಿಮಗೆ ಧನುಸು ರಾಶಿಗೆ ಅಧಿಪತಿ ಗುರುಗ್ರಹನ ನೀವು ಧನಸ್ಥಾನಾಧಿಪತಿ ಆರಾಧನೆ ಮಾಡಿದಾಗ ಅದರಲ್ಲೂ ಕೂಡ ತಿರುಚೆಂದೂರಲ್ಲಿ ಇರುವಂಥ ದಕ್ಷಿಣಾಮೂರ್ತಿನ ಆರಾಧನೆ ಮಾಡಿದ್ರೆ ನಿಮ್ಮ ಎಲ್ಲ ಪ್ರಾಬ್ಲಮ್ಮು ಕ್ಲಿಯರ್ ಆಗುತ್ತೆ. ಮತ್ತು ನಿಂಬೆಹಣ್ಣು ಆಹಾರವನ್ನು ದಕ್ಷಿಣಾಮೂರ್ತಿಗೆ ಹಾಕಿ ನಿಮ್ಮ ಕಷ್ಟದಿಂದ ಪಾರಾಗುತ್ತೆ. ಮತ್ತು ಅತಿ ಹೆಚ್ಚು ನೀವು ಕೊಪ್ಪರೆಣ್ಣೆನ ಸ್ನಾನ ಮಾಡೋದು, ಕೊಪ್ಪರೆಣ್ಣೆನ ಅತಿ ಹೆಚ್ಚು ಊಟದಲ್ಲಿ ಬಳಸಿದರೆ ನಿಮಗೆ ಲಾಕ್ಕನ್ನು ಕಾಣುತ್ತೆ. ಊಟ ಮತ್ತು ತಲೆಗೆ ಎಣ್ಣೆಯನ್ನು ಕೊಪ್ಪರೆಣ್ಣೆ ಯೂಸ್ ಮಾಡಿದ್ರೆ ನಿಮಗೆ ಎಲ್ಲ ರೀತಿಯಲ್ಲೂ ಕಷ್ಟದಿಂದ ಪಾರಾಗಿ ತುಂಬ ದೊಡ್ಡ ಸಕ್ಸಸ್ಸನ್ನು ಕಾಣ್ತೀರಾ. ತುಂಬ ದೊಡ್ಡ ವ್ಯಕ್ತಿ ಆಗ್ತೀರಾ. ತುಂಬ ದೊಡ್ಡ ಸ್ಥಾನಮಾನ ಸಿಗುತ್ತೆ. ಯಾವುದೇ ಅನುಮಾನ ಇಲ್ಲ, ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ದೊಡ್ಡ ಯೋಗದಿಂದ ನೀವು ಪಾರಾಗ್ತೀರಾ ಅಂತ ಹೇಳ್ತೈತೆ. ನೀವು ನೆನೆಸ್ಕೊಂಡೆಲ್ಲ ನಡೀತಿದೆ. ಯಾರೆಲ್ಲ ಓದ್ತಾ ಇದ್ದೀರಾ SLC PUC ಎಲ್ಲ ನೀವು ತುಂಬ ಒಳ್ಳೆ ಮಾರ್ಕ್ಸನ್ನು ತೆಗಿತೀರಾ, ಫಸ್ಟ್ ರ್ಯಾಂಕ್ ಬರ್ತೀರಾ. ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ವರ್ಷಕ್ಕಿಂತ ಮುಂದಿನ ವರ್ಷಕ್ಕೆ ಇನ್ನೂ ಒಳ್ಳೆಯ ಸಕ್ಸಸ್ಸನ್ನು ಕೊಡುತ್ತೆ. SLCಲಿ ಹೈಯೆಸ್ಟ್ ಮಾರ್ಕ್ಸ್ ಬರೋದು ನಿಮಗೆ ಅಂತ ಹೇಳ್ತಾ ಇದ್ದೆ. ಯಾಕಂದರೆ ನಿಮಗೆ ರಿಸಲ್ಟ್ ಬರೋದ್ರಿಂದ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯಲ್ಲಿ ಬುಕ್ಕಲ್ಲಿ ನವಿಲುಗರಿನ ಮತ್ತು ವಿಳ್ಯದೆಲೆನ ಇಟ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಯಾವಾಗಲೂ ವಿಳ್ಯದೆಲೆನ ನೀವು ಬುಕ್ಕಲ್ಲಿ ಇಟ್ಕೊಳ್ಳಿ. ಮತ್ತು ನಿಮ್ಮ ಮನೇಲಿ ಯಾವಾಗಲೂ ವಿಳ್ಯದೆಲೆನ ಅತಿ ಹೆಚ್ಚು
ದೇವ್ರ ಮನೇಲಿಟ್ಟು ಪೂಜೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ವೃಶ್ಚಿಕ ರಾಶಿಯವರು ಅತಿ ಹೆಚ್ಚು ಗಂಧವನ್ನು ಹಣೆಗಿಟ್ಕೊಂಡ್ರೆ ನಿಮ್ಮ ಲೈಫಲ್ಲಿ ತುಂಬ ವಿದ್ಯೆ ಜ್ಞಾನವನ್ನು ಬರುತ್ತೆ. ಬುಕ್ಕಿಗೆ ಗಂಧವನ್ನು ಇಡೋದು, ನಿಮಗೆ ಬುಕ್ ಯಾವುದೇ ಕೋರ್ಟ್ ಕೇಸು, ಪ್ರಾಪರ್ಟಿ ಕೇಸು ಯಾವುದಕ್ಕಾದ್ರೂ ಗಂಧವನ್ನು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿ. ಚೂರು ಗಂಧವನ್ನು ಹಚ್ಚಿ ತುಂಬ ಪ್ರಾಪರ್ಟಿನ ಅನುಭವಿಸ್ತೀರ. ಗಂಧ ನಿಮ್ಮ ಡಾಕ್ಯುಮೆಂಟ್ಸಿಗೆ ಒಂದು ಚೂರು ಟಚ್ ಮಾಡಿ ನೋಡಿ, ಗಂಧದ ಪರಿಮಳ ಹೇಗಿರುತ್ತೋ ಹಂಗೆ ನಿಮ್ಮನ್ನು ಆಸ್ತಿ ಅಭಿವೃದ್ಧಿಯನ್ನು ನೀವು ಖಂಡಿತಲೂ ಕೂಡ ಕಾಣ್ತೀರಾ. ಯಾವುದೇ ಅನುಮಾನ ಇಲ್ಲ, ನೀವು ತುಂಬ ರಿಚ್ ಪೀಪಲ್ಸ್ ಆಗೋದ್ರಲ್ಲಿ. ನೀವು ರೆಡ್ ಕಲರು, ಯೆಲ್ಲೋ ಕಲರು, ಆರೆಂಜ್ ಕಲರ್ ಬಣ್ಣವನ್ನು ಅತಿ ಹೆಚ್ಚು ಬಳಸಿ, ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಇಷ್ಟದಕ್ಕೆ ನನ್ನ ಕಾರ್ಯಕ್ರಮ ನೋಡಿದ್ರೆ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿಲ್ಲ ಅಂತೇಳಿ 3 ಮತ್ತು 9 3 9 2 ಅನ್ನೋ ನಂಬರ್ನ ಲಕ್ಕಿ ನಂಬರಾಗಿ ಫಾಲೋ ಮಾಡಿ. ನಿಮಗೆ 1 3 9ನ ಅತಿ ಹೆಚ್ಚು ಫಾಲೋ ಮಾಡಿ, ತುಂಬ ಲಕ್ ಬರುತ್ತೆ. ವೃಶ್ಚಿಕ ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿ ಹೇಳಿದ್ದೀನಿ. ಧನ್ಯವಾದಗಳು.